ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ಸುರಭಿ ಅವರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಈ ಗಂಗಾಧರ್ ಡಾಕ್ಟರ್ ಆಕೆಗೆ ಮಾಡಿದಂಥ ಮೆಸೇಜ್, ಆಕೆಗೆ ಆಗಿರುವಂಥ ಲೈಂಗಿಕ ಕಿರುಕುಳದ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ, ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ತುಂಬ ಜನ ಸಹಕರಿಸಿದ್ರಿ. ಈಗ ಅದೇ ವಿಚಾರವಾಗಿ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ಸುರಭಿ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲು ಮಾಡೋದಕ್ಕೆ ಬಂದಿದ್ದಾರೆ, FIR ಮಾಡಿಸೋದಕ್ಕೆ ಬಂದಿದ್ದಾರೆ. ಕಾದು ನೋಡೋ ಒಳಗಡೆ ಏನೇನಾಗುತ್ತೆ ಅಂತ ಆಚೆ ಕಡೆ ಬಂದಮೇಲೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹೇಳಿ ಮೇಡಮ್, ಏನಂತ ದೂರು ಕೊಟ್ಟಿದ್ದೀರಾ? ಏನಾಗಿದೆ? ಮೊಬೈಲ್ ತೆಗೆದುಕೊಡ್ರೆ ಫಸ್ಟ್ ಇಯರ್ MBBS ತೆಗೀರಿ ಮೊಬೈಲು ಅಡ್ಡ ಬರ್ತೀರಿ. ಫಸ್ಟ್ ಇಯರ್ MBBS ಮಾಡ್ತಿದ್ದಾಗಿಂದನೂ ನನಗೆ ಅನಾಟಮಿ HOD ಡಾಕ್ಟರ್ ಗಂಗಾಧರ್ ಅವರು ತುಂಬ ಕಿರುಕುಳ ನೀಡ್ತಿದ್ರು ಸರ್. ತುಂಬ ಮೆಸೇಜಸ್ ಮಾಡ್ತಿದ್ರು. ನಾನು ರಿಪ್ಲೈ ಏನಾದರೂ ಮಾಡಿಲ್ಲ ಅಂತಂದರೆ ನಂಗೆ ಸೂಸೈಡಲ್ ಥಾಟ್ಸ್ ಬರ್ತೀನಿ, ರಿಪ್ಲೈ ಮಾಡಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತ ಎಲ್ಲ ನನ್ನ ಕರೆದು ತುಂಬ ಮಾತಾಡಿದ್ದಾರೆ. ಹಾಗೆ ನಾವು ಡೈಸೆಕ್ಷನ್ ಟೈಮಲ್ಲಿ ಮೆಡಿಕಲ್ ಕಾಲೇಜಿಂದ ನಾವು ಇದಕ್ಕೆ ಹೋಗಬೇಕಾಗಿತ್ತು, ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಆ ಟೈಮಲ್ಲಿ ಎಲ್ಲರೂ ಹಾಸ್ಪಿಟಲ್ಗೆ ಹೋದಾಗ ನಾನು 3rd ಫ್ಲೋರಲ್ಲಿ ಇರ್ತೀನಿ, ನಾನು ಒಬ್ಬಳೇ ಮೀಟ್ ಮಾಡು, ನಿನ್ಗೆ ಅಟೆಂಡೆನ್ಸ್ ಎಲ್ಲ ಕೊಡ್ತೀನಿ ಅಂತ ಎಲ್ಲ ತುಂಬ ಮಾತಾಡಿದ್ದಾರೆ. ತುಂಬ ಹಿಂಸೆ ಕೊಡ್ತಿದ್ರು ಸರ್. ನಿಮ್ಗೆ ಯಾವಾಗಲೂ ಮೆಸೇಜ್ ಮಾಡು ಅಂತ, ಕವಿತೆಗಳು ಬರೆದು ಕಳಿಸೋದು, ನೀನಂದರೆ ನನಗೆ ಇಷ್ಟ ಅಂತ. ಒಂದ್ಸಲಿ ನಾನು ಅವ್ರಿಗೆ ಏನು ಸರ್ ನನಗೆ ಈ ಥರ ಮಾತಾಡ್ತಿದ್ದೀರಾ ನೀವು, ನಿಮ್ಮ ಏಜಿಗೆ ಮಾತಾಡೋ ಇದು ನನ್ನ ಏಜ್ ಒಳ್ಳೆ ನಿಮ್ಮ ಮಗಳಿದ್ದಾಳಲ್ವ, ಹಿಂಗೆ ಮಾತಾಡೋದ ಅಂತ. ಅದಕ್ಕೆ ತುಂಬ ನಮಸ್ಕಾರ ಎಲ್ಲ ಹಾಕ್ಬಿಟ್ಟು ದಯವಿಟ್ಟು ಇದನ್ನು ಯಾರಿಗೂ ಹೇಳ್ಬೇಡ, ನನ್ನ ಪ್ರಾಬ್ಲಮ್ ಆಗುತ್ತೆ ಈ ಥರ ಎಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಮಾಡಿದ ಮೆಸೇಜಸ್ನ ಹಾಗೆ ಡಿಲೀಟ್ ಮಾಡಿ ಇಟ್ಬಿಡ್ತಿದ್ರು. ಮೆಸೇಜ್ ಮಾಡ್ತಾರೆ ಮತ್ತೆ ಡಿಲೀಟ್ ಮಾಡ್ತಾರೆ ಈ ಥರ. ನನಗೆ ಆದಷ್ಟು ಎವಿಡೆನ್ಸಸ್ ನನಗೇನಾಗುತ್ತೆ ನಾನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ಅದನ್ನು ಸಬ್ಮಿಟ್ ಮಾಡಿದ್ದೀನಿ. ಆವಾಗ ಆ ಕಾಲೇಜಲ್ಲಿ ನಾನು ಡೀನ್ ಸರ್ಗೆ ಇದ್ರ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ಯಾವುದೇ ಥರದ ಆ್ಯಕ್ಷನ್ ತೊಗೊಂಡಿರಲಿಲ್ಲ. ಅವ್ರು ಏನು ಹೇಳ್ತಾರೆ, ಲೆಟರ್ ಬರ್ಕೊಡು ಅಂತ ಹೇಳ್ತಾರೆ ಅಷ್ಟೇ. ಅದಾದಮೇಲೆ ಯಾವುದೇ ಥರದ್ದು ಅವ್ರು ಆ್ಯಕ್ಷನ್ ತೊಗೊಂಡಿರಲ್ಲ. ಅದಾದಮೇಲೂ ನಂಗೆ ಮೆಸೇಜಸ್ ಬರೋಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಇವಾಗ ನನ್ನ ಗಂಡ ನನ್ನ ಸಪೋರ್ಟಿಗೆ ಬಂದಿದ್ದಾರೆ, ನನಗೆ ತುಂಬ ಸಂಘಟನೆಗಳು ನನ್ನ ಜೊತೆ ಬಂದಿದೆ, ನಾವಿದ್ದೀವಿ ನಿಮ್ಮ ಜೊತೆ, ನಿಮ್ಮ ಮುಂದಕ್ಕೆ ಹೋಗಿ ಅಂತ. ಆದ್ದರಿಂದ ನಾನು ಇವಾಗ ಇವ್ರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡ್ತಿದ್ದೀನಿ. ಕಾನೂನಾತ್ಮಕವಾಗಿ ಏನಿದೆ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಮುಂದಿನ ದಿವಸದಲ್ಲಿ ಜಸ್ಟಿಸ್ ಫಾರ್ ಸುರಭಿ ಅಂತ ನನಗೇನೋ ಆದಮೇಲೆ ಹಾಕೋದಕ್ಕಿಂತ ಇವಾಗಲೇ ನಾನೇ ಹೇಳ್ತಿದ್ದೀನಿ, ನನಗಿದಾಗಿದೆ, ನಾನು ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತಿದ್ದೀನಿ. ಇವಾಗೇ ಇದ್ರ ವಿರುದ್ಧವಾಗಿ ಕ್ರಮ ಕೈಗೊಂಡ್ರೆ ಬೇರೆ ಹೆಣ್ಮಕ್ಳು ಇದನ್ನು ಅನುಭವಿಸ್ತಿರ್ಬೋದು. ನಾನು ಮುಂದೆ ಬಂದಿದ್ದೀನಿ, ಬಟ್ ಬೇರೆಯವ್ರಿಗೆ ಏನು ಪ್ರಾಬ್ಲಮ್ಸ್ ಇದೆಯೋ ಮುಂದೆ ಬರ್ದಿರ ಇರ್ಬೋದು, ಅವ್ರ ಸೊಸೈಟಿನ ಹೆಂಗೆ ಫೇಸ್ ಮಾಡೋದು, ನಾವು ಹೇಳ್ಕೊಳೋದು ಬೇಡವೋ, ಈ ಥರದ್ದೆಲ್ಲ ವಿಷಯಗಳಿಂದ ಇರ್ಬೋದು. ನಾನು ನೋಡಿ ಮುಂದೆ ಬಂದರೆ ಒಳ್ಳೆಯದು, ಅವ್ರಿಗೂ ಕೂಡ ಈ ಥರ ವಿಷಯಗಳಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲ ಸರ್, ಅವರು ಹೆಂಗೆ ಹೇಳ್ತಾರೆ ಅಂತ ಅಂದರೆ ಎಲ್ಲದೂ ಇವಾಗ ರಿಟರ್ನಲ್ಲಿ ಬರ್ಕೊಡಿ ಅನ್ನೋ ಥರ ಹೇಳ್ತಾರೆ. ನಾನು ಹೇಳಿದ ತಕ್ಷಣ ನನಗೆ ಮಾನಸಿಕವಾಗಿ ನೀನು ಸರಿ ಇಲ್ಲ ಅನ್ನೋ ಥರ ಆರೋಪ ಮಾಡ್ತಾರೆ. ಮೆಸೇಜ್ ಮಾಡ್ತಿದ್ರು ಹಾಂ, ಒಂದ್ಸಲಿ ಮೆಸೇಜ್ ಮಾಡ್ತಿದ್ರು ಯಾವಾಗ್ಲೂ. ಒಂದ್ಸಲಿ ಅದೇ ಈ ಥರ ರೂಮ್ಗೆ ಕರೆದ್ಬಿಟ್ಟು ಮಾತಾಡಿದ್ರು. ರೂಮ್ಗೆ ಅಂದರೆ ಅವ್ರದ್ದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ರೂಮ್ ಇರುತ್ತೆ ಅಲ್ವಾ, ಅಲ್ಲಿಗೆ ಕರೆದು ಒಂದ್ಸಲಿ ಕೂಡ ನನಗೆ ಮಾತಾಡಿದ್ರು. ಅವತ್ತು ಮಾತಾಡಿದ ದಿವಸನೇ ಅಂದರೆ ಅವ್ರಿಗೆ ನಾನು ಕಂಪ್ಲೇಂಟ್ ನಾನೇ ಕೊಟ್ಟಿದ್ದೀನಿ ಅನ್ನೋ ಡೌಟ್ ಬಂದಿತ್ತೇನೋ, ಅದಕ್ಕೆ ನನ್ನ ಕರೆದು ನೀನೇನಾ ಕಂಪ್ಲೇಂಟ್ ಮಾಡಿರೋದು ಅಂತೆಲ್ಲ ನನಗೆ ಹೇಳಿದ್ರು. ಬಟ್ ನಾನು ಎದುರ್ಕೊಂಡು ಸರ್ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತ ಅಂದಾಗ ಬೆದರಿಸಿದ್ರು. ನನಗೆ ಸೂಸೈಡಲ್ ಥಾಟ್ಸ್ ಬರ್ತಿದೆ ಈಗ ಒಂದಷ್ಟು ಅದನ್ನ ಮುಚ್ಚಿಟ್ಟು ಡೀನ್ ಮತ್ತೆ ನೀವು ಜೊತೆಗೆ ಗಂಗಾಧರ್, ನಿಮ್ಮ ಫ್ಯಾಮಿಲಿಯವರು ಮತ್ತು ನಿಮ್ಮ ಹಸ್ಬೆಂಡ್ ಅವರೆಲ್ಲ ಒಂದು ಮಾತುಕತೆಯನ್ನು ಮಾಡಿದ್ರಿ, ಅದರಂತೆ ಸುಮ್ಮನೆ ಇದ್ರಿ. ಈಗ ಎಕ್ಸಾಮ್ ಕೊಡ್ತೀನಿ ಅಂತಲೂ ಹೇಳಿದ್ರು, ಆ ಎಕ್ಸಾಮ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈ ಪ್ರಕರಣನ ಹೊರಗಡೆ ಬಂತು ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ ಇಲ್ಲ, ಆ ರೀತಿ ಅಂತೂ ಅಲ್ಲ ಸರ್. ಯಾಕಂದರೆ ಇವಾಗ ನೋಡಿ, ನೀವು ಕೇಳ್ಬೋದು ಕಂಪ್ಲೇಂಟು ನೀವು ಯಾಕೆ ಮಾಡ್ತಿಲ್ಲ ಇವರು ಡೀನ್ ಬಗ್ಗೆ ಅನ್ನೋ ರೀತಿ, ಯಾಕೆ ಫಸ್ಟೇ ಮಾಡಿಲ್ಲ ಅಂತಲೇ ಹೇಳ್ತಿದ್ರು. ನಾವೇನು ಅಂತ ಅಂದರೆ ಲಾಸ್ಟ್ವರೆಗೂ ಎಕ್ಸಾಮು ಅವ್ರು ಕೊಡ್ತೀವಿ ಅಂತ ಹೇಳಿದ್ರು. ಅಪ್ಪ ಅಮ್ಮ ಬಂದು ಅಪ್ರೋಚ್ ಕೂಡ ಮಾಡಿದ್ದಾರೆ ಅವರಿಗೆ. ಒಂದ್ಸಲಿ ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಹೇಳಿದ್ರಲ್ವಾ, ಮತ್ತೆ ಇವಾಗಿಲ್ಲ ಅಂದಾಗ ಇಲ್ಲ ಕರೆಯೋದು. ನಾನು ಎಕ್ಸಾಮ್ಗಂತಾನೆ ಅಂತ ಇದ್ದರೆ ಇದನ್ನು ಎಕ್ಸಾಮ್ಗಿಂತ ಮುಂಚೆನೇ ನಾನು ಈ ಹೋರಾಟ ಶುರು ಮಾಡ್ಬೋದಲ್ಲ ಸರ್. ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಎಂಡ್ ಆಗೋ ಟೈಮಿಗೆ ಬಂದಿದೆ. ಎಕ್ಸಾಮ್ ಅನ್ನೋದೇ ಅಲ್ಲ, ನನಗಾಗಿರೋ ಅನ್ಯಾಯ ಇನ್ನೊಬ್ಬರಿಗೆ ಆಗಬಾರ್ದು. ನನಗೇನು ಅನ್ಯಾಯ ಆಗಿದೆ, ನನಗೆ ಬಗ್ಗೆ ನ್ಯಾಯ ಬೇಕು ಅಂತ ನಾನು ನಿಂತಿದ್ದೀನಿ ಅಷ್ಟೇ. ಮೇಡಮ್, ಈಗ ಇದೆಲ್ಲ ಹೊರಗೆ ಬಂದುಕೊಂಡೆ ನಿಮ್ಮ ಹಸ್ಬೆಂಡ್ ಅಲ್ಲೇ ಕೆಲಸ ಮಾಡ್ತಾರೆ, ಅವ್ರಿಗೆ ಏನಾದರೂ ಟಾರ್ಚರ್ ಇದೆಯಾ? ಈಗಲೂ ಏನಾದರೂ ಫೋನ್ಗೆ ಬರ್ತಾ ಇದೆಯಾ? ಹೇಗೆ ಇವಾಗ ಅಂದರೆ ಮೊದಲಿಂದನೇ ಇವ್ರಿಗೆ ಟಾರ್ಚರ್ ಕೊಡ್ತಿದ್ದಾರೆ ಸರ್. ಯಾವ ರೀತಿಯಲ್ಲಂದರೆ, ನೀವೇ ಹೇಳಿದ್ರಿ ಪಾಠ ಮಾಡೋದಕ್ಕೆ ಇವ್ರು ಬರ್ತಿದ್ರಾ ಅಂತ. ಅದಾದಮೇಲೆ ಯಾವಾಗ ನನ್ನನ್ನು ಮನೆ ಕಳಿಸಿದ್ರು ಅವಾಗ್ಲಿಂದನೂ ಇವಾಗವರೆಗೂ ಅವ್ರಿಗೊಂದು ಕ್ಲಾಸ್ ಕೂಡ ಮಾಡೋದಕ್ಕೆ ಬಿಟ್ಟಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಇವಾಗವರೆಗೂ ಇವ್ರದ್ದು ನೇಮ್ ಬೋರ್ಡ್ ಇನ್ನೂ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಹಾಕಿಲ್ಲ. ಕೇಳಿದ್ರೆ ಇವಾಗ ಅವರು ಕಾಂಟ್ರಾಕ್ಟ್ ಬೇಸಿಸ್ ಅಂತ ಹೇಳ್ಬೋದು, ಬಟ್ ಅಲ್ಲಿ ಇನ್ನೂ ಒಬ್ಬರು ಡಾಕ್ಟರ್ ಇದ್ದಾರೆ, ಅವರು ಕಾಂಟ್ರಾಕ್ಟ್ ಬೇಸಿಸಲ್ಲೇ ಅವ್ರದ್ದು ಅವಾಗಿಂದನೂ ನೇಮ್ ಬೋರ್ಡ್ ಇದೆ. ಬಟ್ ಇವ್ರದ್ದು ಇಲ್ಲಿವರೆಗೂ ನೇಮ್ ಬೋರ್ಡ್ ಬಂದಿಲ್ಲ. ಆಪ್ರೇಷನ್ ಅಂತೂ ಒಂದು ಮಾಡೋದಕ್ಕೆ ಇವ್ರನ್ನ ಬಿಟ್ಟಿರಲಿಲ್ಲ.
ಇವರು ಪಾಪ ಅದನ್ನೆಲ್ಲದನ್ನು ನನ್ನ ಹೆಂಡತಿಗೆ ಪ್ರಾಬ್ಲಮ್ ಆಗ್ಬೋದೇನೋ ಅವ್ರ ಕೆರಿಯರ್ಗೆ ಅಂತ ಸುಮ್ಮನಿದ್ರು. ಆದರೆ ಯಾವಾಗ ನನಗೂ ಎಕ್ಸಾಮ್ ಕೊಡಲ್ಲ ಈ ಥರದ್ದೆಲ್ಲ ಬೆದರಿಕೆ ಆಗ್ತಿರುವಾಗ ಇವರು ಡಿಸ್ಟ್ರಿಕ್ಟ್ ಸರ್ಜನ್ ಸರ್ ಹತ್ರ ಹೋಗ್ಬಿಟ್ಟು ಅವತ್ತಿನ ದಿವಸನೇ ಲೆಟರ್ ಕೂಡ ಸಬ್ಮಿಟ್ ಮಾಡಿದ್ದಾರೆ ಸರ್. ಮೇಡಮ್, ಈಗ ಇನ್ನೊಂದು ಕ್ಲಾರಿಫೈ, ಇಷ್ಟು ಲೇಟಾಗಿ ಕೊಡ್ತಾ ಇದ್ದೀರಾ, ಮುಂಚಿತವಾಗಿ ಕೊಡ್ಬೋದಿತ್ತಲ್ಲ, ಆದಾಗಲೇ ಕೊಡ್ಬೋದಿತ್ತಲ್ಲ, ಅದಕ್ಕೆ ನಿಮ್ಮ ಸಮರ್ಥನೆ ಅಥವಾ ಸ್ಪಷ್ಟನೆ ಏನು? ಸರ್, ಇದನ್ನ ನಡೆದಾಗ ನಾನು ಕಂಪ್ಲೇಂಟ್ ಮಾಡಿದ್ದು ನಿಜ ಡೀನ್ ಸರ್ಗೆ. ಅವರೇ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂದಮೇಲೆ ಇವಾಗ ಅವರು ದೊಡ್ಡವರು, ಇದು ಮೆಡಿಕಲ್ ಕಾಲೇಜ್ ಅಂದರೆ ನಿಮಗೆ ಗೊತ್ತು, ನಮ್ಮ ಸ್ಕೂಲು ಕಾಲೇಜು ಪ್ಯೂಡ್ ಇರೋ ಥರ ಅಂತೂ ಅಲ್ಲ. ಅವರೇ ಮುಂದಕ್ಕೆ ಬಂದಿಲ್ಲ ಅಂದರೆ ಈಗ ನಾನು ಹೆಂಗೆ ಸರ್ ಬುದ್ಧಿ ಬಂದಿದ್ದು ಅಂತ ಹೋರಾಟ ಮಾಡೋಕ್ಕಾಗತ್ತೆ? ಇವಾಗ ನಾನು ಹೇಳ್ದಂಗೆ ನನ್ನ ಹಸ್ಬೆಂಡ್ ಇದ್ರು ನಿಂತ್ಕೊಂಡ್ರು, ನಾವು ಹೋರಾಡೋಣ, ನಮ್ಗೆ ನ್ಯಾಯ ಬೇಕು ಅಂತ ಅಂದ್ಬಿಟ್ಟು ಅವರು ನನ್ನ ಜೊತೆಗೆ ಬಂದರು. ಅದ್ರ ಜೊತೆಲಿ ನಮ್ಮ ಸಂಘಟನೆಯವರೆಲ್ಲ ಏನಿದ್ದಾರೆ ಅವರು ನನಗೆ ಬೆಂಬಲ ಕೊಡ್ತಿದ್ದಾರೆ. ಅದರಿಂದ ನಾನು ಇವಾಗ ಮುಂದುವರಿತಿದ್ದೀನಿ. ಮೇಡಮ್, ಮೊನ್ನೆ ಕಾಲೇಜ್ಗೆ ಹೋಗಿ ಮಾತಾಡಿರುವಂಥದ್ದು ಒಂದೆರಡಷ್ಟು ತುಣುಕುಗಳು ಬರ್ತಾ ಇದೆ. ಅದರಲ್ಲಿ ಈ ನಿಮಗೆ ಆಗಿರುವಂತಹ ಏನು ದೌರ್ಜನ್ಯ ರಿಲೇಟೆಡ್ ಅಲ್ಲಿ ಎಲ್ಲೂ ಮಾತು ಬರ್ತಾ ಇಲ್ಲ, ಓನ್ಲಿ ನಿಮಗೆ ಎಕ್ಸಾಮ್ ಕೊಡಬೇಕು, ಈ ಥರದ್ದಿದೆ. ಅದು ಯಾಕೆ ನೀವು ಗೈರಾದ್ರಿ, ಅಥವಾ ಡಿನೇ ಏನಾದ್ರು ಗೈರಾಗಬೇಕು ಅಂತ ಏನಾದ್ರು ಸೂಚನೆ ಕೊಟ್ಟಿದ್ರಾ? ಅದು ಏನು ಮೇಡಮ್, ಸಾಕಷ್ಟು ಗೊಂದಲ ಆಗ್ತಾ ಇದೆ. ಯಾಕೆ ಆರೋಪ ಬರ್ತಾ ಇದೆ ಸರ್? ಅದು 6 months ಬ್ಯಾಕ್ ಅವರೇ ನನಗೆ ಫೋರ್ಸ್ಫುಲಿ ಮನೆಗೆ ಕಳಿಸ್ತಾರೆ ಸರ್. ನಮ್ಮ ಅಪ್ಪ ಅಮ್ಮನ ಕರೆದು ಫೋರ್ಸ್ಫುಲಿ ನನ್ನ ಕೈಲಿ ಲೆಟರ್ ಎಲ್ಲ ಬರೆಸ್ಕೊಂಡು ಮನೆಗೆ ಕಳಿಸ್ತಾರೆ. ಆ ಟೈಮಲ್ಲಿ ಅವ್ರು ಹೇಳಿಕೆ ಕೊಡ್ತಾರೆ, ಇವಾಗ ಏನು 2 ಸಬ್ಜೆಕ್ಟ್ ಇದೆ, ಎಲ್ಲ ನಮ್ಮ ಕೈಯಲ್ಲಿ ಇರೋದು, ಇದು ಆಟೋನಮಸ್ ಕಾಲೇಜು, ನಮ್ಮ ಕೈಯಲ್ಲಿ ಇರುತ್ತೆ ನಿಮ್ದು ಎಲಿಜಿಬಿಲಿಟಿ ಮಾರ್ಕ್ಸು ಈ ಥರದ್ದೆಲ್ಲನೂ, ನಿಮ್ಮ ಮನೆಗೆ ಹೋಗು. ಅದೇ ಟೈಮಲ್ಲೂ ಕೂಡ ಅವ್ರು ಹೇಳೋದು ನಾನು ಮೆಂಟಲಿ ಅನ್ಸ್ಟೇಬಲ್ ಅಂತ ನಮ್ಮ ಅಪ್ಪ ಅಮ್ಮ ಹತ್ರ. ನನಗದು ಯಾವ ರೀತಿಯಲ್ಲಿ ನಾನು ಅನ್ಸ್ಟೇಬಲ್ ಅಂತ ನನಗೆ ಇವಾಗಲೂ ಗೊತ್ತಾಗ್ತಾ ಇಲ್ಲ. ಈ ಥರ ಹೋರಾಡೋದು ಮುಂದೆ ಬಂದಿದ್ದೀನಿ, ಇರೋದನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ಹೋದರೆ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದೀವಿ ಅಂತ ಅವ್ರು ಹೇಳಿಕೆ ಕೊಡ್ತಾರೆ. ಇವಾಗ ನೀವು ಹೇಳಿದ್ರಿ ತುಮಕೂರು ಏನೋ ಬರ್ತಿದೆ ಅಂತ, ಅವಾಗೂ ಕೂಡ ಇವರು ಗಂಗಾಧರ್ ಸರ್ ಬಗ್ಗೆ ಕ್ವಶನ್ ಮಾಡ್ತಾರೆ, ಇದ್ರ ಬಗ್ಗೆ ಏನು ಸರ್ ಆ್ಯಕ್ಷನ್ ತೊಗೊಂಡ್ರಿ ಅಂತ ಅಂದುವಾಗ ಅವಾಗಲೂ ಎಲ್ಲರೂ ನನ್ನ ರಿಕ್ವೆಸ್ಟ್ ಮಾಡ್ಕೊತಾರೆ ಹೊರತು ನ್ಯಾಯ ಕೊಡಿಸ್ಬೇಕು ಅಂತ ಬರಲ್ಲ. ಎಲ್ಲ ಬೇರೆ ನನಗೆ ಇವ್ರಿಗೆ ಕೇಳ್ಕೊತಾರೆ, ಅಯ್ಯೋ ಈ ವಿಷಯ ತೆಗಿಬೇಡಿ, ಇದನ್ನ ಬಿಟ್ಬಿಡಿ ಅನ್ನೋ ಥರ ಮಾತಾಡ್ತಾರೆ. ಗಂಗಾಧರ್ ಅವರು ಕೊಟ್ಟಂತ ಕಿರುಕುಳದಿಂದ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರಿ, ಅದರಿಂದ ನೀವು ಕಾಲೇಜಿಗೆ ಹೋಗಿರ್ಲಿಲ್ವಾ? ಇಲ್ಲ ಸರ್, ಹಂಗೇನಿಲ್ಲ. ಅದು ಸಸ್ಪೆಂಡ್ ಏನಾದ್ರು ಮಾಡಿದ್ರಾ? ಸಸ್ಪೆಂಡ್ ಅಂತ ಮಾಡಿಲ್ಲ ಅವರು. ಅವ್ರು ಹೇಳಿದ್ದೇನು ಫೋರ್ಸ್ಫುಲಿ ಕಳಿಸಿದ್ದು ಅಷ್ಟೇ ಮನೆಗೆ. ಬಟ್ ಅದು ಸಸ್ಪೆಂಡ್ ಅಂತಲೂ ನಮ್ಮ ಹತ್ರ ಏನೂ ಹೇಳಲಿಲ್ಲ. ನೀವು ಮನೆಗೆ ಹೋಗಿ ನಿಮಗೆ ಎಲಿಜಿಬಿಲಿಟಿ ಏನಿದೆ ಅದು ನಾವು ಕೊಡ್ತೀವಿ, ಅದು ನಮ್ಮ ಪರ್ಸ್ನಲ್ ಲೈಫ್ಗೆ ಇನ್ವಾಲ್ವ್ ಆಗಿ ನನಗೆ ಒಂದು ಅರ್ಥ ಆಗ್ತಿಲ್ಲ ಸರ್, ಇದ್ರಲ್ಲಿ ನಾನು ತಪ್ಪು ಮಾಡಿದ್ದೀನ ಅಂತ ಒಂದೊಂದ್ಸಲಿ ಅನ್ಸ್ಬಿಡುತ್ತೆ. ಅದು ಇವ್ರನ್ನ ಪ್ರೀತಿ ಮಾಡಿದ್ದು. ಇವಾಗ ಹೇಳ್ತಾರೆ ಎಲ್ಲಿ ಟೀಚರು ಸ್ಟೂಡೆಂಟು ಮದುವೆ, ನೋಡಿ ನಮ್ಮ ಅಪ್ಪ ಅಮ್ಮ ಕೂಡ ಟೀಚರು ಸ್ಟೂಡೆಂಟೇನೆ, ಅವರು ಮದುವೆ ಆಗಿರೋದು. ಇವಾಗ ನಾವು ಪ್ರೀತಿ ಮಾಡಿದ್ವಿ, ಮದುವೆ ಆದ್ವಿ. ಆದರೆ ಅವರು ಪರ್ಸ್ನಲ್ ಆಗಿ ಈ ಥರ ಟಾರ್ಗೆಟ್ ಮಾಡಿಬಿಟ್ಟು ಇನ್ವಾಲ್ವ್ ಆಗಿ ಯಾಕೆ ಪ್ರೀತಿ ಮಾಡಿದ್ರು ನನಗೆ ಗೊತ್ತಿಲ್ಲ. ಇನ್ನೊಂದು ಕಡೆ ಹೇಳೋದಾದರೆ ನನ್ನ ಕಾಲೇಜಲ್ಲಿ ಏನೇನು ನಡೀತಿತ್ತು ಅದನ್ನೆಲ್ಲ ನಾನು ಕ್ವಶನ್ ಮಾಡಿದ್ದೆ ನಾನು ತಪ್ಪಾಯ್ತಾ ಅಂತ ಅನಿಸುತ್ತೆ. ಯಾಕಂದರೆ ಫಸ್ಟ್ ಇಯರಿಂದನೂ ನಾನು ಸಿ ಟಿ ರವಿ ಸರ್ ಹತ್ರ, ಸರ್ ನಮ್ಗೆ ಯಾವುದೇ ಫೆಸಿಲಿಟೀಸ್ ಕೊಡ್ತಿಲ್ಲ ಮೆಡಿಕಲ್ ಕಾಲೇಜಲ್ಲಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತ ನಂಬ್ಕೊಂಡು ಬಂದಿದ್ದೀವಿ, ಆದರೆ ನಮ್ಗೆ ಯಾವುದೇ ಫೆಸಿಲಿಟಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು ಫಸ್ಟ್ ಇಯರಲ್ಲಿ. ತಮ್ಮಯ್ಯ ಅವರನ್ನು ನೀವು MLA ತಮ್ಮಯ್ಯ ಅವ್ರನ್ನ ಭೇಟಿ ಮಾಡ್ತೀರಾ, ಅವತ್ತು ನಿಮ್ಗಾದ ದೌರ್ಜನ್ಯದ ಬಗ್ಗೆ ನೀವು ಅವ್ರ ಹತ್ರ ಗಮನಕ್ಕೆ ತಂದಿದ್ರಾ, ಅಥವಾ ಎಕ್ಸಾಮಿಗೆ ನನ್ನನ್ನು ಕೂರಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಮಾತಾಡಿದ್ರ ಮೇಡಮ್? ಇಲ್ಲ ಸರ್, ನಾನು ಅವ್ರಿಗೆ ಸರ್ 6 months ನಿನ್ನ ಮನೆಗೆ ಹೋಗು ಅಂತ ಅಂದ್ಬಿಟ್ಟು, ಯಾಕಂದರೆ ಈ ವಿಷಯನ ನಮ್ಮ ಅಪ್ಪನೇ ಬಂದು ತಮ್ಮಯ್ಯನವ್ರ ಹತ್ರ ಮಾತಾಡಿದ್ರು ಸ್ಟಾರ್ಟಿಂಗಲ್ಲೇ. ಅವರೇ ನಮಗೆ ಎಲ್ಲ ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲಿ ನಾವಿಬ್ಬರು ಅವ್ರ ಆಶೀರ್ವಾದ ಎಲ್ಲ ತೊಗೊಂಡು ಬಂದಿದ್ವಿ ನಮ್ಮ ಎಂಗೇಜ್ಮೆಂಟ್ಗೆಲ್ಲ ಅವ್ರನ್ನ ಕರೆದು. ಅದಕ್ಕೆ ನಾನು ಕೇಳ್ತೀನಿ, ಸರ್ ಅವರು ಈ ಥರ 6 months ಅಂತ ಕಳಿಸ್ಬಿಟ್ಟು ನಿಂಗೆ ಎಲಿಜಿಬಿಲಿಟಿ ಎಲ್ಲ ಕೊಡ್ತೀನಿ ಅಂದ್ರೆ ಇವಾಗ ಕೊಡ್ತಿಲ್ವಲ್ಲ ಸರ್ ನನಗೆ ಅಂತ ಕೇಳಿ. ಈಗ ಪ್ರಶ್ನೆ ಎದ್ದಿರೋದು ಮೇಡಮ್, MLA ಅವರಿಗೆ ಗೊತ್ತಿತ್ತು ಈ ರೀತಿ ನನಗೆ ದೌರ್ಜನ್ಯ ಆಗ್ತಾರೆ, ಗಂಗಾಧರ್ ಅವರಿಂದ ಗೊತ್ತಿತ್ತು, ಆದರೆ ಅವ್ರು ಏನೂ ಕ್ರಮ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ತರಟೆ ಆಗ್ತಾರೆ. ನೀವೇನಾದ್ರು ಗಮನಕ್ಕೆ ತಂದಿದ್ರಾ MLA ಅವ್ರಿಗೆ ಈ ತರ ನನಗೆ ಅನ್ಯಾಯ ಆಗಿದೆ, ಗಂಗಾಧರ್ ಅವರಿಂದ ನನಗೆ ಮೋಸ ಆಗಿದೆ, ಈ ತರ ತೊಂದರೆ ಕೊಟ್ಟಿದ್ದಾರೆ? ನಾನು ಮಾತಾಡಿಲ್ಲ, ಬಟ್ ಕಾಲೇಜಿಂದ ಅವ್ರಿಗೆ ನ್ಯೂಸ್ ಬಂದಿತ್ತೇನೋ ಅದು ನನಗೆ ಗೊತ್ತಿಲ್ಲ ಸರ್. ಅದು ನೀವು ಯಾವತ್ತೂ ಗಂಗಾಧರ್ಗೆ ಮೆಸೇಜ್ ಸಂಬಂಧ ನೀವು ಅವ್ರ ಹತ್ರ ಮಾತಾಡಿಲ್ಲ? ಗಂಗಾಧರ್ ವಿರುದ್ಧ ಎಲ್ಲ ಹೊರಗೆ ಬಂದ ಕೂಡಲೇ ನಿಮ್ಮ ತಂದೆಯವರು ಕೂಡ ಬರೆದಿರೋ ಒಂದು ಪತ್ರ, ಒಂದು ದೂರು, ಡಿನಿ ಕೊಟ್ಟಿರುವಂಥ ಒಂದು ದೂರು. ಇಲ್ಲ ಸರ್, ಅದ್ರ ಬಗ್ಗೆ ನಮ್ಮ ಅಪ್ಪನೇ ಮಾತಾಡ್ತಾರೆ. ಅದು ಅವ್ರ ಹತ್ರ ತುಂಬ, ಇವಾಗ ನೋಡಿ ಅದರಲ್ಲಿ ನಮ್ಮಪ್ಪ ಸೈನ್ ಹಾಕಿರ್ಬೋದು, ಬಟ್ ನಾನು ಅದು ಸೈನ್ ಹಾಕಿಲ್ಲ. ಅದರಲ್ಲಿ ಅವ್ರು ಏನು ಬರೆದಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಅವತ್ತು ಏನಾಗಿತ್ತು ಅಂತಂದರೆ, ಅವರು ಒಬ್ಬ ತಂದೆಯಾಗಿ ಏನಂತ ಮಾತಾಡ್ತಾರೆ, ಮಗಳು ಪರವಾಗಿ ಮಾತಾಡೋಕ್ಕೆ ಬರ್ತಾರೆ. ಅವಾಗ ಇವ್ರ ಬಗ್ಗೆ ಅವ್ರಿಗೇನೂ ಗೊತ್ತಿರಲೇ ಇರಲಿಲ್ಲ. ಕಾಲೇಜವರು ಇವ್ರ ಬಗ್ಗೆ ಏನು ಹೇಳಿದ್ರು ಅದನ್ನೆಲ್ಲದನ್ನು ಅವ್ರು ನಂಬಿದ್ರು. ಆದರೆ ನಾನು ಹೋಗಿ ಇಲ್ಲ ನಾವಿಬ್ಬರು ಪ್ರೀತಿ ಮಾಡ್ತಿದ್ದೀವಿ, ನಮ್ಮಿಬ್ರದ್ದು ಈ ಥರ ಇದೆ ಅನ್ನುವಾಗ ಒಪ್ಕೊಂಡು ಹಂಗೆ ನಮಗೆ ಮದುವೆ ಕೂಡ ಮಾಡಿಕೊಡ್ತಾರೆ. ಅಂದರೆ ಎಷ್ಟು ವರ್ಷ ಅಂದರೆ ನೀವು ಮುಂಚೆ PU ಇಂದನೇ ಪರಿಚಯ ಹೇಗೆ ಸರ್? ಇಲ್ಲ ಸರ್, ನಾನು ಫಸ್ಟಿಂದ ಅಂದರೆ ನಾವು MBBS ಟೈಮಲ್ಲಿ ನಾವು ಕಾಂಟ್ಯಾಕ್ಟಲ್ಲಿದ್ವಿ. ಬಟ್ ಪ್ರೀತಿ ಅಂತ ಬಂದಿದ್ದು ಯಾವಾಗ ಇವರು ಇಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿರುವಾಗ ನಾವು ಅವರಿಂದ ನಿಮಗೆ ಪ್ರಸ್ತಾವ ಆಯ್ತು.
ಇವ್ರು ಕ್ಲಾಸ್ ತೊಗೋತಿದ್ರು. ಕ್ಲಾಸ್ ಅಂದರೆ ಎಲ್ಲರೂ ಬರೋ ಥರ ಯಾವಾಗಲೂ ಕ್ಲಾಸ್ ತೊಗೋತಿರ್ಲಿಲ್ಲ. ಮೇಡಮ್ ಈಗ ಒಂದು ಫೈನಲ್ ಕ್ವಶನ್ ಏನು ಅಂದರೆ ಕ್ಲಾರಿಫೈ ಮಾಡಿಬಿಡಿ. ಈಗ ಅವರು ನೀವು ಅಲ್ಲಿ ನಡೀತಿರುವಂಥ ಹಗರಣಗಳನ್ನು ಧ್ವನಿ ಎತ್ತಿದ್ದಕ್ಕೆ ಇವರು ಈ ಪರ್ಸನಲ್ ಅಂದರೆ ನಿಮ್ಮಿಬ್ಬರು ಪ್ರೀತಿ ವಿಚಾರಣೆ ಎತ್ತಿ ನಿಮ್ಮ ಮನೆಗೆ ಹೇಳಿ ಅದನ್ನು ಬೇರೆ ಥರ ಪೋರ್ಟ್ರೇ ಮಾಡಿ ನಿಮ್ಮನ್ನು ಮನೆಗೆ ಕಳಿಸಿದ್ರು. ಈ ರೀಸನ್ ಕೊಟ್ಟು ನೀವು ಬರಬೇಡ ನಮ್ಮ ಕಾಲೇಜಿಗೆ ಮನೇಲಿರುವಂಥ ಇದು ಕ್ಲಿಯರಾ? ಹೌದು ಕನ್ಫರ್ಮಾ? ಹೌದು ಕನ್ಫರ್ಮ್ ಸರ್. ಯಾಕಂದ್ರೆ ಇವಾಗ ನನಗೆ 6 months ನಮ್ಮ ಪರ್ಸ್ನಲ್ ವಿಷಯಕ್ಕೆ ಇನ್ವಾಲ್ವ್ ಆಗಿಬಿಟ್ಟು 6 ತಿಂಗಳು ಮನೆಗೆ ಕಳಿಸ್ಬೇಕು ಅಂತ ಎಲ್ಲಿದೆ ಸರ್ ರೂಲ್ಸ್? ಅವ್ರು ಇವಾಗಲೂ ತೋರಿಸ್ಬಿಡ್ಲಿ ಈ ಥರ ಏನೋ ಪರ್ಸ್ನಲ್ ಪ್ರಾಬ್ಲಮ್ ಆಯಿತು ಅಂತ 6 months. ಇವಾಗ ನಾನೇ ಹೋಗಿ ಅಕ್ಕ ನಮ್ಮ ಅಪ್ಪ ಅಮ್ಮನಿಗೆ ಬಂದು ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಕ್ವಶನ್ ಮಾಡಿದ್ರೆ ಇವ್ರಿಗೆ ಒಂದು ಗ್ರೌಂಡ್ಸ್ ಇರುತ್ತೆ. ಅಪ್ಪ ಅಮ್ಮನ ಅವರೇ ಫೋರ್ಸ್ಫುಲಿ ಅಲ್ಲಿಂದ ಕರೆಸಿ ನೀವು ಹಿಂಗೆ ಬರ್ಕೊಡಿ, ನಾವು ಇವ್ನ ವಿರುದ್ಧ ಆ್ಯಕ್ಷನ್ ತೊಗೋತೀವಿ. ಅದನ್ನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಲೆಟರ್ ಬರ್ಸ್ಕೊಂಡಿದ್ದಾರೆ ಅವರೇನೆ, ಇವ್ರ ವಿರುದ್ಧವಾಗಿ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ರಾ? ಅಪ್ಪ ಅಮ್ಮ ಹತ್ರ ಇವಾಗ ಈಗ ಅವ್ರ ಮನಸ್ಥಿತಿ ಏನಿದೆ, ಈಗೇನು ಹೇಳ್ತಾರೆ? ಇಲ್ಲ ಸರ್, ಅವರು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಇದ್ದಾರೆ. ಅವ್ರು ಇಲ್ಲಿವರೆಗೂ ನನಗೆ ನನ್ನ MBBS ಲೈಫ್ಗೆ ಕಾಲೇಜ್ ಕಡೆಯಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ನನಗೆ ಈಗ ಎಕ್ಸಾಮು ಕೊಟ್ಟಿಲ್ಲ, ಆಮೇಲೆ ಫ್ಯೂಚರ್ MBBS ಅಲ್ಲೂ ನಿಮಗೆ 3 ವರ್ಷ 10 ವರ್ಷ ಆದರೂ ನಾವು ಕೊಡಿಸೋ ಅಂತ ತಾಕತ್ತಿದೆ ನಮಗೆ ಅಂತ ಎಲ್ಲ ನನಗೆ ಮಾತಾಡಿದ್ದಾರೆ. ಅದನ್ನೆಲ್ಲ ಕೇಳಿ ಅವರು ಮಾತಾಡೋದಕ್ಕೆ ಮೇಡಮ್ ಇನ್ನೊಂದು, ಈಗ ನಿಮಗೆ ಎಕ್ಸಾಮ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ದಿವಸ ಅಂದರೆ ಗಂಗಾಧರ್ ಅವರು ನಿಮಗೆ ಅಶ್ಲೀಲ ಮೆಸೇಜ್ ಎಲ್ಲ ಮಾಡಿದ್ದು ಹೌದು.